ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಭೀಷ್ಮರಿಂದ ಧರ್ಮರಾಜನಿಗೆ ಕೊನೆಯ ಉಪದೇಶ. ಭೀಷ್ಮರು ಬಗೆ ಬಗೆಯಾಗಿ ಶಾಂತಿಕರವಾದ ಮಾತುಗಳನ್ನಾಡಿದರೂ ಧರ್ಮರಾಜನ ಮನಸ್ಸಿಗೆ ನೆಮ್ಮದಿಯಾಗಲಿಲ್ಲ. ಕೈಯಾರ ದುಷ್ಕೃತ್ಯ ಮಾಡಿ ಶಾಂತಿಯನ್ನು ಬಯಸಿದರೆ ಹೇಗೆ ಬಂತು? ನಿನ್ನ ಮೈ ತುಂಬ ಬಾಣಗಳು ಚುಚ್ಚಿಕೊಂಡು ಗಾಯಗಳಿಂದ ರಕ್ತ ಜಿನುಗುತ್ತಿರುವುದನ್ನು ನೋಡಿದರೆ ಮನಸ್ಸು ಸ್ವಲ್ಪವೂ ಶಾಂತವಾಗುವುದಿಲ್ಲ. ನನ್ನಿಂದ ನಿನಗೆ ಈ ಅವಸ್ಥೆ ಬಂತಲ್ಲ. ಎಷ್ಟೋ ರಾಜರು ಅವರ ಮಕ್ಕಳು ನೆಂಟರು ಸತ್ತರಲ್ಲ ಎಂಬ ಯೋಚನೆ ಬಂದರೆ ಸಾಕು ದುಃಖ ಉಕ್ಕಿ ಬರುತ್ತದೆ. ದುರ್ಯೋಧನನ ಮೇಲಣ ಕೋಪದಿಂದಲೂ ರಾಜ್ಯದ ಮೇಲಣ ಆಸೆಯಿಂದಲೂ ಈ ನೀಚ ಕೃತ್ಯವನ್ನು ಮಾಡಿದೆವಲ್ಲ. ನಾವು ಎಂಥ ದುರ್ಗತಿಯನ್ನು ಪಡೆಯುತ್ತೇವೆಯೋ. ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡದಿರುವ ದುರ್ಯೋಧನನೇ ಪುಣ್ಯವಂತ, ನಾವು ಪಾಪಿಗಳು ಎಂದು ಹೇಳಿದಾಗ ಭೀಷ್ಮರು ಅವನನ್ನು ಸಮಾಧಾನ ಮಾಡುತ್ತಾ, ಇದರಲ್ಲಿ ನಿನ್ನ ಯತ್ನವೇನಿದೆ? ಇದಕ್ಕೆ ಕಾರಣ ಕರ್ಮ. ಅದು ಕಣ್ಣಿಗೆ ಗೋಚರವಲ್ಲ, ಬಹು ಸೂಕ್ಷ್ಮವಾಗಿರುವುದು. ಈ ಸಂದರ್ಭದಲ್ಲಿ ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ ಎಂದು ಆರಂಭಿಸಿದರು. ಹಿಂದೆ ಗೌತಮಿ ಎಂಬ ಒಬ್ಬ ಹೆಂಗಸಿದ್ದಳು. ಅವಳು ವೃದ್ಧಳು, ಶಾಂತಿಪರಳು. ಒಂದು ದಿನ ಅವಳ ಮಗನು ಹಾವು ಕಡಿದು ಸತ್ತು ಹೋದನು. ಒಬ್ಬ ಬೇಡನು ಆ ಹಾವನ್ನು ಹಿಡಿದು ಹಗ್ಗದಿಂದ ಕಟ್ಟಿ ತಂದು, ಇಗೋ ತಾಯಿ, ಈ ಹಾಳು ಹಾವೇ ನಿನ್ನ ಮಗನನ್ನು ಕಚ್ಚಿ ಕೊಂದಿರುವುದು. ಇದನ್ನು ಏನು ಮಾಡಲಿ ಹೇಳು? ಬೆಂಕಿಯಲ್ಲಿ ಹಾಕಿಬಿಡಲೆ? ತುಂಡು ತುಂಡಾಗಿ ಕತ್ತರಿಸಿ ಬಿಡಲೆ? ಬೇಗ ಹೇಳು. ಮಗುವನ್ನು ಕೊಂದ ಈ ಹಾವನ್ನು ತುಂಬ ಹೊತ್ತು ಜೀವ ಸಹಿತ ಬಿಟ್ಟಿರುವುದು ನನಗೆ ಇಷ್ಟವಿಲ್ಲ ಎಂದು ಹೇಳಿದಾಗ ಗೌತಮಿಯು, ಅಯ್ಯ, ಬುದ್ಧಿಹೀನನಾಗಿ ಇದನ್ನು ಕೊಲ್ಲಬೇಡ, ಬಿಟ್ಟು ಬಿಡು. ಬಂದದ್ದನ್ನು ಅನುಭವಿಸದೆ ಕೊರಗುತ್ತಾ ಪಾಪ ಕಾರ್ಯವನ್ನು ಮಾಡಿ ಅದರ ಭಾರವನ್ನು ಏಕೆ ಹೊತ್ತುಕೊಳ್ಳಬೇಕು? ಧರ್ಮ ಮಾಡಿದವರು ದೋಣಿಗಳಂತೆ ತೇಲುತ್ತಾರೆ, ಪಾಪ ಮಾಡಿದವರು ಭಾರವಾದ ಆಯುಧಗಳಂತೆ ಮುಳುಗುತ್ತಾರೆ. ಇದನ್ನು ಕೊಂದರೆ ಹುಡುಗನು ಬದುಕಿ ಅಮೃತತ್ವವನ್ನು ಪಡೆಯುತ್ತಾನೆಯೇ? ಇದು ಬದುಕಿದ್ದರೆ ಏನು ಕಷ್ಟ? ಈ ವಿಸ್ತಾರವಾದ ಪ್ರಪಂಚದಲ್ಲಿ ಪ್ರಾಣಿಗೆ ಮೃತ್ಯುವು ಯಾವ ಯಾವ ರೂಪದಲ್ಲಿ ಬರುತ್ತದೆ ಎಂದು ಹೇಳಲಾಗದು ಎಂದಾಗ ಬೇಡನು, ಇದನ್ನು ನಾನು ಬಲ್ಲೆನು. ಗುಣದೋಷಗಳನ್ನು ಬಲ್ಲವನಾಗಿ ಮತ್ತೊಬ್ಬರ ಮಾತಿನಂತೆ ಕೆಲಸ ನಡೆಸಿದರೆ ಅದರಿಂದ ಪಾಪವಿಲ್ಲ. ನಿನ್ನ ಉಪದೇಶ ಸ್ವರ್ಗ ಸಾಧಕ. ಅದಿರಲಿ, ಈಗ ಈ ಹಾವನ್ನು ಕೊಂದು ಬಿಡುತ್ತೇನೆ. ಸಮಾಧಾನವನ್ನೆಣಿಸುವವರು ಮುಂದೇನಾಗುವುದೋ ಎಂಬ ಯೋಚನೆಯನ್ನು ಬಿಟ್ಟು ಅಂದಂದಿನ ದುಃಖ ಪರಿಹಾರ ಮಾಡಿಕೊಳ್ಳುತ್ತಾರೆ. ಅಳುತ್ತಲೇ ಇರುವವರಿಗೆ ಸುಖವೆಲ್ಲಿ ಬಂತು? ಆದ್ದರಿಂದ ಹಾವನ್ನು ಸಾಯಿಸಿ ನಿನ್ನ ದುಃಖವನ್ನು ಕಳೆದಿಕೋ ಎಂದಾಗ ಗೌತಮಿಯು, ನಮ್ಮಂಥವರಿಗೆ ಆ ವಿಧವಾದ ಮನಕ್ಲೇಶವಿಲ್ಲ. ಸಜ್ಜನರು ಯಾವಾಗಲೂ ಧರ್ಮಬುದ್ಧಿಯುಳ್ಳವರು. ನಾನು ಕಷ್ಟದಲ್ಲಿ ನುಲುಗಿದವಳು, ಅರಿಯದ ಹುಡುಗಿಯಲ್ಲ. ಈ ಅಧರ್ಮವನ್ನು ಕಟ್ಟಿಕೊಳ್ಳಲಾರೆ. ಬ್ರಾಹ್ಮಣರಿಗೆ ಕೋಪವಿಲ್ಲ, ಅದು ಕೇವಲ ಯಾತನೆಗೆ ಕಾರಣ. ಆದ್ದರಿಂದ ಸಾಧು ಬುದ್ಧಿಯಿಂದ ಆ ಹಾವನ್ನು ಕ್ಷಮಿಸಿ ಬಿಟ್ಟು ಬಿಡು ಎಂದಳು. ಆಗ ಬೇಡನು, ಶತ್ರುಗಳನ್ನು ಕೊಲ್ಲುವುದರಿಂದ ಒಳ್ಳೆಯದಲ್ಲವೇ? ಎಂದೋ ಬರುವ ಫಲಕ್ಕಿಂತ ಇಂದು ಬರುವ ಫಲವೇ ಮೇಲು, ಮತ್ತು ಎಷ್ಟು ಸಣ್ಣ ವಿಷಯದಲ್ಲಿ ಮುಂದೆ ಬರಬಹುದಾದ ಶ್ರೇಯಸ್ಸು ಅಷ್ಟರಲ್ಲಿಯೇ ಇದೆ ಎಂದು ಹೇಳಿದನು. ಗೌತಮಿಯು ಶತ್ರುವನ್ನು ಹಿಡಿದು ವಶ ಮಾಡಿಕೊಂಡ ಮೇಲೆ ಅವನನ್ನು ಕೊಂದು ಏನು ಪ್ರಯೋಜನ? ಅವನನ್ನು ಬಿಟ್ಟರೆ ನಮಗೆ ಏತಕ್ಕೆ ಕಡಿಮೆಯಾಗುತ್ತದೆ? ಆದ್ದರಿಂದ ನಾನು ಏಕೆ ಈ ಹಾವನ್ನು ಕ್ಷಮಿಸಿ ಬಿಡಬಾರದು ಎಂದಾಗ ಬೇಡನು, ಈ ಒಂದನ್ನು ಕೊಂದು ಅನೇಕರನ್ನು ಉಳಿಸಬೇಕೇ ಹೊರತು ಒಂದನ್ನು ಉಳಿಸಿ
ಅದರಿಂದ ಅನೇಕರನ್ನು ಕೊಲ್ಲಿಸಬಾರದು. ತಪ್ಪು ಮಾಡಿದವರನ್ನು ಧರ್ಮಬುದ್ಧಿಯಿಂದ ತೊರೆದುಕೊಂಡು ಬಿಡುತ್ತಾರೆ. ಹಾಗೆ ಈ ಪಾಪಿಷ್ಟ ಜಂತುವನ್ನು ನೀನು ತೊರೆದು ಅದರ ಯೋಚನೆ ಬಿಟ್ಟು ಬಿಡು ಎಂದಾಗ ಗೌತಮಿಯು, ಅಯ್ಯ ವ್ಯಾಧ, ಈ ಹಾವನ್ನು ಕೊಂದರೆ ನನ್ನ ಮಗನಿಗೇನು ಪ್ರಾಣ ಬರುವುದಿಲ್ಲ, ಇನ್ನೇನು ಲಾಭವು ಅದರಿಂದ ನನಗೆ ತೋರುವುದಿಲ್ಲ, ಆದ್ದರಿಂದ ಆ ಪ್ರಾಣಿಯನ್ನು ಬಿಟ್ಟು ಬಿಡು ಎಂದಳು. ಹೀಗೆ ಗೌತಮಿಯು ಹಾವನ್ನು ಕೊಲ್ಲಿಸಲು ಇಷ್ಟಪಡಲಿಲ್ಲ. ಇಷ್ಟು ಹೊತ್ತಿಗೆ ಆ ಹಾವು ಸ್ವಲ್ಪ ಚೇತರಿಸಿಕೊಂಡು, ಅಯ್ಯ ವ್ಯಾಧ, ಇದರಲ್ಲಿ ನನ್ನದೇನು ತಪ್ಪು, ನಾನು ಸ್ವತಂತ್ರನೇ, ನನ್ನನ್ನು ಮೃತ್ಯುವು ಪ್ರೇರೇಪಿಸಿತು, ನಾನು ಕಚ್ಚಿದೆ, ಕಾಮದಿಂದ ಕಚ್ಚಲಿಲ್ಲ, ಕ್ರೋಧದಿಂದ ಕಚ್ಚಲಿಲ್ಲ, ಆದ್ದರಿಂದ ಪಾಪ ಬರುವುದಾದರೆ ಅದು ಮೃತ್ಯುವಿಗೆ, ನನಗಲ್ಲ ಎಂದು ಹೇಳಿತು. ಆಗ ಬೇಡನು ಮತ್ತೊಬ್ಬನ ಅಧೀನನಾಗಿ ನೀನು ಈ ಕಾರ್ಯ ಮಾಡಿದ್ದರೆ ನೀನು ಅದಕ್ಕೆ ಕಾರಣನಾದೆ, ಆದ್ದರಿಂದ ನಿನಗೂ ಪಾಪ ಬರುತ್ತದೆ ಎಂದನು. ಆಗ ಮೃತ್ಯುವು ಬಂದು, ಅಯ್ಯ ಸರ್ಪ, ನಾನು ಕಾಲದಿಂದ ಪ್ರೇರಿತನಾಗಿ ನಿನ್ನನ್ನು ಪ್ರೇರೇಪಿಸಿದೆ. ಈ ಜಗತ್ತೆಲ್ಲ ಕಾಲಕ್ಕೆ ಅಧೀನವಾಗಿದೆ. ನಾವು ಮಾಡುವುದು ಬಿಡುವುದು ಎಲ್ಲ ಕಾಲದಿಂದಲೇ. ಸೂರ್ಯ ಚಂದ್ರರು, ಗಾಳಿ ನೀರುಗಳು, ಭೂಮಿ ಆಕಾಶಗಳು, ನದಿ ಸಾಗರಗಳು ಎಲ್ಲವೂ ಕಾಲಕ್ಕೆ ಅಧೀನವಾಗಿಯೇ ಹುಟ್ಟುತ್ತವೆ, ಅಳಿಯುತ್ತವೆ. ಹೀಗಿರುವಾಗ ತಪ್ಪು ನನ್ನದೆಂದು ಹೇಗೆ ಹೇಳುತ್ತೀಯ? ನಾನು ತಪ್ಪಿತಸ್ಥನಾದರೆ ನೀನು ತಪ್ಪಿತಸ್ಥನೇ ಎಂದು ಹೇಳಿತು. ಆಗ ಹಾವು, ಅಯ್ಯ ಮೃತ್ಯುವೇ, ನೀನು ತಪ್ಪಿತಸ್ಥ ಅಥವಾ ಅಲ್ಲವೆಂದು ನಾನು ಹೇಳುತ್ತಿಲ್ಲ, ನೀನು ನನ್ನನ್ನು ಪ್ರೇರೇಪಿಸಿದೆ ಎಂಬುದಷ್ಟೇ ನಾನು ಹೇಳುತ್ತಿರುವುದು. ಕಾಲದಿಂದ ತಪ್ಪಿರಲಿ ಅಥವಾ ಇಲ್ಲದಿರಲಿ ಅದನ್ನು ಕಟ್ಟಿಕೊಂಡು ನನಗೇನು, ನಾನು ತಪ್ಪಿನಿಂದ ಬಿಡುಗಡೆ ಹೊಂದಿದರೆ ಸಾಕು. ನಿನ್ನದು ತಪ್ಪಿಲ್ಲವೆಂದರೆ ಅದು ನನಗೆ ಅನುಕೂಲವೇ ಆಯಿತು ಎಂದಾಗ ಕಾಲವು ಕಾಣಿಸಿಕೊಂಡು ಹಾವು ಮೃತ್ಯು ಬೇಡರನ್ನು ಕುರಿತು, ಈ ಹುಡುಗ ಸಾಯಲು ನಾನಾಗಲಿ ನೀವಾಗಲಿ ಕಾರಣರಲ್ಲ, ಅವನು ಮಾಡಿದ ಕರ್ಮ ಅವನನ್ನು ಕೊಂದಿತು. ನಾವೆಲ್ಲ ಕರ್ಮಕ್ಕೆ ವಶರು, ಕರ್ಮಗಳು ನಮ್ಮನ್ನು ಪ್ರೇರೇಪಿಸುತ್ತವೆ, ನಾವು ಒಬ್ಬರನ್ನೊಬ್ಬರು ಪ್ರೇರೇಪಿಸುತ್ತೇವೆ. ನೆರಳು ಬೆಳಕು ಒಂದಕ್ಕೊಂದು ಅಂಟಿಕೊಂಡಿರುವಂತೆ ಕರ್ಮ ಅದರ ಕತ್ರ ಇಬ್ಬರೂ ಅಂಟಿಕೊಂಡಿರುತ್ತಾರೆ. ಆದ್ದರಿಂದ ಇದಕ್ಕೆ ನಾವು ಯಾರೂ ಕಾರಣರಲ್ಲ, ಈ ಸತ್ತ ಹುಡುಗನೇ ಕಾರಣ ಎಂದು ಹೇಳಿತು. ಇದನ್ನು ಕೇಳಿ ಗೌತಮಿಯು, ನನ್ನ ಕರ್ಮದಿಂದಲೂ ನನ್ನ ಮಗನ ಕರ್ಮದಿಂದಲೂ ಅವನು ಸತ್ತನು. ಅಯ್ಯ ವ್ಯಾಧ, ಆ ಹಾವನ್ನು ಬಿಟ್ಟು ಬಿಡು, ಕಾಲ ಮೃತ್ಯುಗಳಿರ, ನೀವು ಹೋಗಿರಿ ಎಂದು ಹೇಳಿದಳು. ಎಲ್ಲರೂ ಅವರವರ ದಾರಿ ಹಿಡಿದು ಹೊರಟು ಹೋದರು. ಆದ್ದರಿಂದ ಸುಮ್ಮನೆ ಕೊರಗಬೇಡ, ಸಮಾಧಾನ ತಂದುಕೋ. ಈ ರಾಜರೆಲ್ಲ ಸತ್ತದ್ದು ನಿನ್ನ ಕರ್ಮದಿಂದಲೂ ಅಲ್ಲ, ದುರ್ಯೋಧನನ ಕರ್ಮದಿಂದಲೂ ಅಲ್ಲ. ಅವರವರ ಕರ್ಮವಶದಿಂದ ಅವರು ಕಾಲಾಧೀನರಾದರು ಎಂದು ಭೀಷ್ಮರು ತಿಳಿಸಿದರು. ಧರ್ಮರಾಜನು ವಿದ್ಯೆ, ತಪಸ್ಸು, ದಾನ ಇವುಗಳಲ್ಲಿ ಯಾವುದು ಹೆಚ್ಚಿನದು ಎಂದು ಕೇಳಿದನು. ಅದಕ್ಕೆ ಭೀಷ್ಮರು, ಅದ್ರೋಹ, ದಾನ, ಸತ್ಯ ಇವು ಮೂರು ಉತ್ತಮ ಗತಿಯನ್ನು ಪಡೆಯುವುದಕ್ಕೆ ಸಾಧನಗಳೆಂದು ಹೇಳುತ್ತಾರೆ. ಇವುಗಳಲ್ಲಿ ದಾನವೇ ಶ್ರೇಷ್ಠವೆಂಬುದರಲ್ಲಿ ಸಂದೇಹವಿಲ್ಲ. ವಿದ್ಯಾವಂತರು, ತಪಸ್ವಿಗಳು, ದಾನಿಗಳು ಈ ಮೂವರು ಪೂಜ್ಯರೇ. ಅವರು ಇಹಪರ ಸೌಖ್ಯವನ್ನು ಪಡೆಯುತ್ತಾರೆ. ಆದರೆ ಅನ್ನದಾನ ಮುಂತಾದ ದಾನಗಳನ್ನು ಮಾಡುವ ಪುಣ್ಯಶೀಲರು ಇಹಲೋಕದಲ್ಲಿ ಮಾನ್ಯರಾಗಿರುತ್ತಾರೆ. ಅನ್ನದಾನ ಮಾಡಿದರೆ ಪ್ರಾಣದಾನ ಮಾಡಿದ ಹಾಗೆ. ವೇದಾಧ್ಯಯನ, ಇಂದ್ರಿಯ ಜಯ, ವೈರಾಗ್ಯಗಳಿಗೆ ಶ್ರೇಷ್ಠತೆಯಲ್ಲಿ ದಾನವೇನು ಕಡಿಮೆಯಾದದ್ದಲ್ಲ ಎಂದು ತಿಳಿಸಿದರು.
ಧರ್ಮರಾಜನು ಎಷ್ಟು ಸಮರ್ಥನಾದರೂ ಭಾಗ್ಯವಂತನಲ್ಲದಿದ್ದರೆ ಅವನಿಗೆ ಧನ ಬರುವುದಿಲ್ಲ. ಕೈಲಾಗದವನಾಗಲಿ ಹುಡುಗನಾಗಲಿ ಭಾಗ್ಯವೊಂದಿದ್ದರೆ ಬೇಕಾದಷ್ಟು ಧನ ಬರುತ್ತದೆ. ಎಷ್ಟೆಷ್ಟೋ ಪ್ರಯತ್ನ ಮಾಡಿ ಏನೂ ದೊರೆಯದ ನೂರಾರು ಜನರಿದ್ದಾರೆ. ಏನೂ ಪ್ರಯತ್ನವೇ ಮಾಡದೆ ಧನವಂತರಾಗಿರುವವರು ಎಷ್ಟೋ ಜನರಿದ್ದಾರೆ. ಹಾಗೆ ದುರ್ಮಾರ್ಗರು ಸುಖವಾಗಿಯೂ ಸ್ವಕರ್ಮ ನಿರತರು ದರಿದ್ರರಾಗಿಯೂ ಇರುವುದುಂಟು. ನೀತಿಶಾಸ್ತ್ರವನ್ನು ಓದಿದ್ದರೂ ನೀತಿವಂತರಾಗಿರುವುದಿಲ್ಲ. ದಡ್ಡರಾಗಿದ್ದರೂ ಮಂತ್ರಿಗಳಾಗಿರುತ್ತಾರೆ. ವಿದ್ಯಾವಂತರಾಗಿದ್ದರೂ ಮೂರ್ಖರಾಗಿರುತ್ತಾರೆ. ನೂರಾರು ಬಾಣಗಳಿಂದ ಹೊಡೆದರೂ ಕೆಲವರು ಸಾಯುವುದಿಲ್ಲ. ಮತ್ತೆ ಕೆಲವರಿಗೆ ಒಂದು ಹುಲ್ಲು ಕಡ್ಡಿ ತಗುಲಿ ಸಾಯುವುದುಂಟು. ಇದಕ್ಕೆಲ್ಲ ಏನು ಕಾರಣ ಎಂದು ಕೇಳಿದನು. ಆಗ ಭೀಷ್ಮರು, ಐಶ್ವರ್ಯವಂತನಾಗದಿದ್ದರೆ ಉಗ್ರ ತಪಸ್ಸನ್ನು ಕೈಗೊಳ್ಳಬೇಕು. ಬಿತ್ತದೆ ಬೆಳೆಯಾಗುವುದಿಲ್ಲ. ದಾನದಿಂದ ಭೋಗವು, ವೃದ್ಧ ಸೇವೆಯಿಂದ ಪ್ರಜ್ಞೆಯು, ಅಹಿಂಸೆಯಿಂದ ದೀರ್ಘಾಯುಷ್ಯವೂ ಬರುವುದೆಂದು ತಿಳಿದವರು ಹೇಳುತ್ತಾರೆ. ಆದ್ದರಿಂದ ದಾನ ಮಾಡಬೇಕು, ಧರ್ಮನಿಷ್ಠರನ್ನು ಸೇವಿಸಬೇಕು, ಒಳ್ಳೆಯದನ್ನು ಆಡಬೇಕು, ಒಳ್ಳೆಯದನ್ನು ಮಾಡಬೇಕು, ಅಹಿಂಸಾ ನಿರತರಾಗಿರಬೇಕು. ಸೊಳ್ಳೆಯಾಗಲಿ ಇರುವೆಯಾಗಲಿ ಹುಳುವಾಗಲಿ ಅದರ ಹುಟ್ಟಿನೊಡನೆಯೇ ಅದರ ಸ್ವಭಾವವು ಕಷ್ಟ ಸುಖಗಳು ನಿರ್ಧಾರವಾಗಿರುತ್ತವೆ. ಆದ್ದರಿಂದ ಸತ್ಕಾರ್ಯದಲ್ಲಿ ನಂಬಿಕೆ ಇಡಬೇಕು, ದುಷ್ಕಾರ್ಯವನ್ನು ನೆಚ್ಚಿಕೊಳ್ಳಬಾರದು. ಕಾಲವು ಬುದ್ಧಿಯಲ್ಲಿ ಪ್ರವೇಶಿಸಿ ಅದು ಧರ್ಮಾಧರ್ಮಗಳಲ್ಲಿ ಪ್ರವರ್ತಿಸುವಂತೆ ಮಾಡುತ್ತದೆ. ಧರ್ಮವೇ ಜಯವನ್ನು ತರತಕ್ಕದ್ದು ಎಂದು ತಿಳಿಸಿದಾಗ ಧರ್ಮರಾಜನ ಸಂದೇಹಗಳೆಲ್ಲ ಪರಿಹಾರವಾಯಿತು. ಸಹಜವಾಗಿಯೇ ನಿಪುಣನಾದ ಪ್ರತ್ಯುತ್ಪನ್ನಮತಿಯಾದ ಧರ್ಮರಾಜನ ಮನಸ್ಸು ಪ್ರಶಾಂತವಾಯಿತು. ಅದನ್ನು ತಿಳಿದ ಭೀಷ್ಮರು ಮತ್ತೆ ಉತ್ತರಾಯಣ ಕಾಲ ಬಂದಾಗ ಬನ್ನಿರಿ ಎಂದು ಎಲ್ಲರನ್ನು ಬೀಳ್ಕೊಟ್ಟರು. ಧನ್ಯವಾದಗಳು ಸ್ನೇಹಿತರೆ. ಇಲ್ಲಿಗೆ ಶಾಂತಿ ಪರ್ವ ಮುಕ್ತಾಯವಾಗುತ್ತದೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.